ವಿದ್ಯಾವಂತರಾಗಿ ಒಳ್ಳೆಯವರಾಗದೇ ಇದ್ದರೆ ಸಮಾಜಕ್ಕೆ ಶಾಪವಿದ್ದಂತೆ. ಹಾಗಾಗಿ ವಿದ್ಯೆಯ ಜೊತೆಗೆ ನಯವಿನಯವನ್ನು ಜೀವನದಲ್ಲಿ ರೂಢಿಸಿಕೊಂಡು ಸಾಧನೆಯ ಪಥದಲ್ಲಿ ಸಾಗುವಂತೆ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕುಮಟಾ ತಾಲೂಕಿನ ಮೂರೂರು ಪ್ರಗತಿ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಗರಿಷ್ಠ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಹಳ್ಳಿ ಭಾಗದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಈ ಶಾಲೆ ಯಾವ ನಗರ ಪ್ರದೇಶದ ಶಾಲೆಗಳಿಗೂ ಕಡಿಮೆ ಇಲ್ಲ. ಪೇಟೆಯಲ್ಲಿ ಸಿಗುವುದೆಲ್ಲ ಕೃತಕವಾದುದು, ಆದರೆ ಹಳ್ಳಿಯಲ್ಲಿ ಸಿಗುವುದು ನೈಜವಾದದ್ದು. ನಗರದಲ್ಲಿ ಬೆಳೆದರೆ ಆ ಮಗುವಿನ ಬೆಳವಣಿಗೆ ಪೂರ್ಣವಲ್ಲ. ಯಾಕೆಂದರೆ ಬೆಳೆಯುವ ಮಗು ಬೆಟ್ಟವನ್ನ ನೋಡಬೇಕು, ಬೆಳೆಯುವ ಮಗು ಕಾಡನ್ನ ನೋಡಬೇಕು, ಹರಿಯುವ ನೀರು, ಪ್ರಾಣಿ ಪಕ್ಷಿಯನ್ನ ನೋಡಬೇಕು. ಈ ಹಳ್ಳಿಯ ಶಾಲೆಯಲ್ಲಿ ಅಸಾಮಾನ್ಯವಾದ ಸಾಧನೆಯಾಗುತ್ತಿದೆ. ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ. ಕೆಲವು ಸಲ ನಾವು ಗೆದ್ದಾಗ ಸೋಲುತ್ತೇವೆ. ಅಹಂಕಾರ ನಮ್ಮನ್ನ ಸೋಲುವ ಹಾಗೆ ಮಾಡುತ್ತದೆ. ತ್ಯಾಗದಿಂದ ಸಾಧನೆ ಸಾಧ್ಯ. ವಿದ್ಯಾರ್ಥಿಯಾಗಿದ್ದಾಗ ಕ್ಷಣಕಾಲವು ವ್ಯಯ ಮಾಡದೆ ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಸಾಧನಾಮಯ ಜೀವನ ನಮ್ಮದಾಗುತ್ತದೆ. ಶ್ರೀದೇವರ ಆಶೀರ್ವಾದದಿಂದ ನಾವು ಇಂತಹ ಸಂಸ್ಥೆಯಲ್ಲಿ ಪಾಠ ಕೇಳುವ ಭಾಗ್ಯ ದೊರೆತಿದೆ. ಸದಾ ಸಾಧನೆಯ ಕಡೆ ಗುರಿ ಇರಲಿ ಎಂದು ನುಡಿದರು. ವಿಕಾಸ ಮತ್ತು ವಿಕಾರ ಅಂತ ಎರಡು ಶಬ್ದ ಇದೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವಿಕಾಸ ಮತ್ತು ವಿಕಾರ. ಈ ವಿಕಾಸ ಅಂದ್ರೇನು? ನೀವು ನಿತ್ಯ ಊಟ ಗೀಟ ಮಾಡ್ತೀರಿ, ತಿಳಿ ತಿಂತೀರಿ, ಆಟ ಆಡ್ತೀರಿ, ಓದ್ತೀರಿ. 3ರಿಂದ 4, 4ರಿಂದ 5, 8, 10 ಈ ಒಂದೊಂದೇ ತರಗತಿ ಮುಂದೆ ಹೋಗ್ತಾ ಇರ್ತೀರಿ, ನೀವು ಬೆಳೀತಾ ಇರ್ತೀರಿ. ಅದು ವಿಕಾಸ. ವಿಕಾರ ಅಂದ್ರೆ ಏನು? ನೀರು ತುಂಬಿ ದಪ್ಪ ಆಗುವಂಥದ್ದು, ಅದು ವಿಕಾರ. 10 ವರ್ಷ ಅಲ್ಲ, 1 ವರ್ಷ ಅಲ್ಲ, ಒಂದೇ ದಿವಸ ದಪ್ಪ ಆಗ್ಬಿಡ್ತದೆ. ಆದ್ರೆ ಅದು ಬೆಳವಣಿಗೆ ಅಂತ ಕಲ್ಸ್ಕೊಡೋದಿಲ್ಲ. ಹೇಗಾಗಬೇಕು ಹಾಗಾದ್ರೆ ಮಾತ್ರ ಬೆಳವಣಿಗೆ ಇರ್ತದೆ. ಶಾಲೆ ಆಗ್ಬೇಕು, ಒಳ್ಳೆ ಶಾಲೆ ಆಗ್ಬೇಕು ಅಂದ್ರೆ. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಗರಿಷ್ಠ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಅಭ್ಯಾಗತರಾಗಿ ಪಾಲ್ಗೊಂಡ ನಾರಾಯಣ ಭಟ್, ಜಿಎಸ್ ಹೆಗಡೆ, ಸುಬ್ರಾಯ ಭಟ್, ಮಂಜುನಾಥ್ ಭಟ್, ಸ್ವರ್ಣಗದ್ದೆ ಉಪಸ್ಥಿತರಿದ್ದರು. ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಶ್ರೀ ಸಂಸ್ಥಾನದಿಂದ ಮಂತ್ರಾಕ್ಷತೆ ಪಡೆದರು. ಪ್ರಾಚಾರ್ಯರು, ಮುಖ್ಯೋಧ್ಯಾಪಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು, ಊರ ನಾಗರಿಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಗೈದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ 10ನೇ ತರಗತಿಯ ಸುಪ್ರಿಯಾ ಶಂಕರಗೌಡ ಅವಳನ್ನು ಸನ್ಮಾನಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.